ಓಂ ಶಂ ಶನೇಶ್ಚರಾಯ ನಮಃ. ಪ್ರತಿಯೊಬ್ಬರೂ ಕೂಡ ನಾವು ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಅಥವಾ ನಾವು ಕಲಿಯುಗದಲ್ಲೂ ಕೂಡ ಪ್ರತಿಯೊಬ್ಬರೂ ಗಮನಿಸ್ತಾ ಇರ್ತೀವಿ. ಒಂದು ಕೈಗೆ ಕಪ್ಪು ದಾರ ಕಟ್ಕೋತೀವಿ, ಇಲ್ಲ ಒಂದು ಕೆಂಪು ದಾರ ಕಟ್ಕೋತೀವಿ. ಏನಿದರ ಮಹತ್ವ? ಕಪ್ಪು ದಾರ, ಕೆಂಪು ದಾರದ ಮಹತ್ವ ಏನು? ಕೆಂಪು ಅಂತ ಹೇಳಿದಾಗ ಅದು ರವಿಗೆ ಪ್ರತೀಕ, ಅಂದರೆ ರವಿಯನ್ನು ಪ್ರತಿನಿಸ್ತಕ್ಕಂಥದ್ದು ಕೆಂಪಾಗಿರುತ್ತೆ, ಶನಿಯನ್ನು ಪ್ರತಿನಿಸ್ತಕ್ಕಂಥದ್ದು ಕಪ್ಪಾಗಿರುತ್ತೆ. ಈ ದಾರಗಳ ಮಹತ್ವ ಏನು? ಸಾಮಾನ್ಯವಾಗಿ ಪುರುಷರೆಲ್ಲರೂ ಕೂಡ ಬಲಗೈ ಕಟ್ಕೊಳ್ತಕ್ಕಂಥದ್ದು, ಬಲಗಾರಿಗೆ ಕಟ್ಕೊಳ್ತೀವಿ. ಮಹಿಳೆಯರು ಎಡಗೈ ಮತ್ತು ಎಡಗಾಲಿಗೂ ಕೂಡ ಕಟ್ಕೊಳ್ತೀವಿ. ಇದರಿಂದ ಇದು ಧಾರ್ಮಿಕ ನಂಬಿಕೆ, ನಮ್ಮ ಧಾರ್ಮಿಕ ನಂಬಿಕೆ ಕೂಡ ಇದಾಗಿರುತ್ತೆ. ಅದರಲ್ಲೂ ಕೂಡ ಕಪ್ಪು ದಾರವನ್ನು ನಾವು ಯಾವಾಗಲೂ ಶನಿವಾರ ಕಟ್ಕೋಬೇಕು, ಕೆಂಪು ದಾರವನ್ನು ಭಾನುವಾರ ಕಟ್ಕೋಬೇಕು ಅಂತಕ್ಕಂತಹ ಒಂದು ಪ್ರತೀಕ ಕೂಡ ಇದೆ. ಶನಿವಾರದ ಅಧಿಪತಿ ಶನಿ ಆಗಿರ್ತಾನೆ, ಭಾನುವಾರದ ಅಧಿಪತಿ ರವಿ ಆಗಿರ್ತಾನೆ. ಹಾಗಾಗಿ ರವಿ ಕೃಪೆಗೆ, ಶನಿ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ ಶನಿವಾರ ಕಪ್ಪು ದಾರವನ್ನು ಕಟ್ಕೋಬೇಕಾಗಿರುತ್ತೆ. ಸಾಮಾನ್ಯವಾಗಿ ನಾವು ಮಕ್ಕಳ ಸೊಂಟಕ್ಕಾಗ್ಬೋದು, ಕಾಲಿಗಾಗ್ಬೋದು, ಕೈಗಾಗ್ಬೋದು, ಹುಟ್ಟಿದ ಮಕ್ಕಳಿಗೆ ತಕ್ಷಣ ಕಪ್ಪು ದಾರ ಕಟ್ತೀವಿ. ಇದರಿಂದ ಏನು ಅಂದರೆ ದೃಷ್ಟಿದೋಷ ನಿವಾರಣೆಯಾಗುತ್ತೆ, ಮಾಟ ಮಂತ್ರ ದೋಷ ನಿವಾರಣೆಯಾಗುತ್ತೆ, ಧನಾತ್ಮಕ ಲಹರಿಗಳು ಬರ್ತಕ್ಕಂಥ ಒಂದು ಇದು ಕೂಡ ಆಗಿರುತ್ತೆ. ಹಾಗೆಯೇ ಪಾದಕ್ಕೆ ದಾರ ಕಟ್ಟಿದಾಗ ಪಾದದ ಮುಖೇನ ನಮಗೆ ದೃಷ್ಟಿ ಬರ್ತಕ್ಕಂಥದ್ದು, ಪಾಪಗಳು ಬರ್ತಕ್ಕಂಥದ್ದು, ನಾವು ಓಡಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಗಳು ನಮ್ಮ ಕಾಲಿನ ಮುಖಾಂತರ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಕಾಲಿಗೆ ನಾವು ದಾರಗಳನ್ನು ಕೂಡ ಕಟ್ತೀವಿ. ಅದರ ಜೊತೆಗೆ ಛಾಯಾಗ್ರಹಗಳಾಗಿರ್ತಕ್ಕಂಥ ಛಾಯಾಗ್ರಹಗಳು ರಾಹು ಮತ್ತು ಕೇತು ಅವರ ಕೃಪೆಗೂ ಕೂಡ ಪಾತ್ರರಾಗ್ತೀವಿ. ಅವರಿಂದ ಕೂಡ ನಮಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇದಾಗಿರುತ್ತೆ. ಕಪ್ಪು ದಾರವನ್ನು ಕೈಗೆ ಕಟ್ಟಿಕೊಂಡಾಗ ಮನ ಪರಿವರ್ತನೆ ಆಗುತ್ತೆ, ಶಾಂತಿ ಮೂಡುತ್ತೆ, ಮನಸ್ಸಿನಲ್ಲಿ ವಿಕಲತೆ ಹೊಟ್ಟಾಗುತ್ತೆ, ತಾಮಸ ಗುಣಗಳು ದೂರ ಆಗ್ತವೆ, ಸತ್ವ ಗುಣಗಳು ಕೂಡ ಬರ್ತಕ್ಕಂಥದ್ದು. ಹಾಗೆಯೇ ವಿಶೇಷವಾಗಿ ಆರೋಗ್ಯದಲ್ಲಿ ಪ್ರಯೋಜನ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತೆ. ದೃಷ್ಟಿದೋಷಗಳು ಎಷ್ಟೋ ಸಾರಿ ನೋಡಿರ್ತೀವಿ, ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗೆ ಕಪ್ಪು ಚುಕ್ಕೆ ಇಟ್ಟಿರ್ತಾರೆ, ಕಪ್ಪು ದಾರದಿಂದ ಇಷ್ಟೆಲ್ಲ ಪ್ರಯೋಗ ಇರುತ್ತೆ. ಈ ದಾರವನ್ನು ಗುರುಗಳು ಕೊಡ್ತಕ್ಕಂಥದ್ದು, ಹಾಗೆಯೇ ದೇವಸ್ಥಾನಗಳಲ್ಲಿ ಕೊಡ್ತಕ್ಕಂಥದ್ದು. ನಾವು ತಿರುಪತಿಯಲ್ಲಿ ಕಾಶಿ ದಾರ ಅಂತ ಚಿಕ್ಕ ಮಕ್ಕಳಲ್ಲಿ ಫಸ್ಟ್ ದಂತ ಆ ದಾರ ಕೊಡ್ತಾಯಿದ್ರು. ಹಾಗಾಗಿ ಗುರುಗಳ ಮುಖೇನ, ದೇವಸ್ಥಾನಗಳ ಮುಖೇನ ತಗೊಂಡಿದ್ದೆ ಆದರೆ ಹೊಟ್ಟೆ ನೋವು ಹೋಗ್ತಕ್ಕಂಥದ್ದು. ಕೈಗೆ ದಾರ ಕಟ್ಟಿದ್ರೆ ಹೊಟ್ಟೆ ನೋವು ಹೊಟ್ಟೋಗುತ್ತೆ, ಕಾಲಿಗೆ ದಾರ ಕಟ್ಟಿದಾಗ ನಮ್ಮಲ್ಲಿರ್ತಕ್ಕಂಥ ನರದೋಷಗಳು ಕೂಡ ಹೊರಟಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅದ್ರ ಜೊತೆಗೆ ಆಕರ್ಷಣಾ ಶಕ್ತಿ ಕೂಡ ಬರುತ್ತೆ. ಕೆಂಪು ದಾರದಿಂದ ಆಕರ್ಷಣಾ ಶಕ್ತಿ, ಕಪ್ಪು ದಾರದಿಂದ ದೃಷ್ಟಿದೋಷಗಳು, ಇವೆಲ್ಲವೂ ಕೂಡ ನಿವಾರಣೆಯಾಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಹಿಂದಿನಿಂದಲೂ ಕೂಡ ಗಮನಿಸ್ಕೊಂಡ್ಬಂದಿದ್ದೀವಿ. ಇವೆಲ್ಲವೂ ಕೂಡ ಧಾರ್ಮಿಕ ನಂಬಿಕೆಗಳು. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ಶರಣಾಗಿ ಇರುತಿಹನು ಶಿವಯೋಗಿ ಅಂತಕ್ಕಂಥದ್ದು ಕೇಳಿದ್ದೀವಲ್ವ, ಅವರವರ ಭಾವಕ್ಕೆ ಇದರಿಂದ ಶುಭದ ಫಲಗಳೇ ಜಾಸ್ತಿ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು.